ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಮುದ್ದೆ, ಅದರ ಜೊತೆಗೆ ಬಸ್ಸಾರು, ಉಪ್ಸಾರು, ಅದರದೇ ಆದ ಒಂದು ಲೆವೆಲ್ ಆದರೆ ಜೋಳದ ರೊಟ್ಟಿ, ಎಣ್ಣೆಗಾಯಿ, ಕಾಳು ಪಲ್ಯ ಇದರದೇ ಒಂದು ಲೆವೆಲ್ಲು. ಒಂದೊಂದು ರುಚಿ ಒಂದೊಂದು ರೀತಿ ಇರುತ್ತೆ. ಎಲ್ಲವುದು ಅದರದೇ ಆದ ರೀತಿಯಲ್ಲಿ ಅದ್ಭುತವಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದ ಮಂದಿಯ ಜೋಳದ ರೊಟ್ಟಿ, ಆ ಪಲ್ಯಗಳು ಮತ್ತು ಚಟ್ನಿ ಪುಡಿಗಳು, ಗುರೆಳ್ ಪುಡಿ, ಶೇಂಗಾ ಪುಡಿ ಅಂತೆಲ್ಲ ತಿಂತಾಯಿದ್ರೆ ಬಾಯಲ್ಲಿ ಹಾಗೆ ನೀರು ಬರ್ತಾ ಇರುತ್ತೆ ಅಲ್ವಾ. ನನಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಆದ್ರೂ ಟ್ರೈ ಮಾಡೋದ್ರಲ್ಲಿ ತಪ್ಪೇನಲ್ವ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಒಂದಿಷ್ಟು ಈರುಳ್ಳಿ, ಪಲ್ಯ ಜೊತೆಗೊಂದಿಷ್ಟು ಬೆಣ್ಣೆ ಇದ್ಬಿಟ್ರಂತೂ ಒಂದ್ರ ಮೇಲೊಂದು ರೊಟ್ಟಿ ತಿಂತಾನೆ ಹೋಗ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಬಳಸದೇ ಇರುವಂಥ ರೊಟ್ಟಿ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬನ್ನಿ, ಹಾಗಿದ್ರೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಕೆ ಕಾಳಿನ ಪಲ್ಯ ಮಾಡೋದು ಹೇಗೆ, ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಕೂಡ ನೋಡೋಣ. ಮಾಡೋದು ತುಂಬಾ ಸುಲಭ. ಮೊದಲನೇದಾಗಿ ಈ ಮಡಕೆ ಕಾಳುಗಳನ್ನ ನಾವು ಒಂದು 7ರಿಂದ 8 ಗಂಟೆ ಕಾಲ ನೆನೆಸ್ಕೊಂಡು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೋಬೇಕು. ಮೊಳಕೆ ಕಟ್ಟಿದ್ರೆ ಈ ಕಾಳಿನ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಪೌಡ್ರ್ ಮಾಡ್ಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹುಚ್ಚೆಳ್ಳು. ಇದನ್ನು 1 ಟೇಬಲ್ ಸ್ಪೂನಷ್ಟು ಹಾಗೇ ಎಣ್ಣೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೇ ಒಂದು ಸ್ವಲ್ಪ ಅದು ಚಿಟಪಟ ಅಂತ ಅನ್ನೋಷ್ಟು ಅದನ್ನು ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಸುಮಾರು 1 ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ಳನ್ನ ತೊಗೊಂಡಿದ್ದೀನಿ. ಇದು ಹುರಿದಿದ್ದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನೂ ಕೂಡ ಕೆಂಪಗೆ ಇದನ್ನು ಹುರ್ಕೋಬೇಕಾಗತ್ತೆ. ಇದೆರಡೂ ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಪಲ್ಯದಲ್ಲಿ ರುಚಿ ಕೊಡೋ ಅಂಥದ್ದು. ಇದನ್ನು ಕೂಡ ಹುರಿದು ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ. ಇವೆರಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಮೊದಲು ಹುಚ್ಚೆಳ್ಳನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಕೆಲವ್ರಿಗೆ ಈ ಹುಚ್ಚೆಳ್ಳು ಸ್ವಲ್ಪ ತರ್ತರಿಯಾಗಿದ್ದರೆ ಮಧ್ಯದಲ್ಲಿ ಕಪ್ಪಗೆ ಸಿಗುತ್ತೆ ಅಂತ ಇಷ್ಟ ಆಗಲ್ಲ, ಹಾಗಾಗಿ ಪೌಡ್ರ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಕಡಲೆಕಾಯಿ ಬೀಜ ಹುರಿದಿರೋದನ್ನ ಸಿಪ್ಪೆ ತೆಗೆದೇ ಕೂಡ ಹಾಕ್ಕೋಬೋದು. ಅದನ್ನು ಸ್ವಲ್ಪ ರವೆ ರೀತಿ ತರ್ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ನೀರು ಹಾಕ್ಕೊಳ್ದೇ ಇದನ್ನು ತರ್ತರಿಯಾಗಿ ರುಬ್ಬಿ ರೆಡಿ ಮಾಡಿ ಇಟ್ಕೋಬೇಕು. ಇದೇನೇ ಖಾರ ನಾವು ಮುಂದೆ ಬಳಸ್ತಾ ಇರೋದು. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದಂಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇದೇನು ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಬಾಡಿದ್ರೆ ಸಾಕು. ಇದು ಪಲ್ಯ ಏನಂದರೆ ನಿಮಗೆ ಜೋಳದ ರೊಟ್ಟಿ ಅಂತಲೇ ಅಲ್ಲ, ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಕರಿಬೇವನ್ನ ಸೇರಿಸ್ಕೊಳ್ಳೋಣ. ಮಕ್ಕಳು ತಿನ್ನಲ್ಲ ಅಂತ ಇದ್ದರೆ ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು. ಕರಿಬೇವು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾವೇನು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ತರ್ತರಿಯಾಗಿ ನಾವು ರುಬ್ಕೊಂಡಾಗ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಬೇಡ ಅಂತ ಅನ್ನೋರು ನೀವು ಅಚ್ಚ ಖಾರದ ಪುಡಿ ಅಂದರೆ ಕೆಂಪು ಮೆಣಸಿನ ಪುಡಿನ ಕೂಡ ಬಳಸ್ಕೋಬೋದು. ಆದರೆ ಹಸಿಮೆಣಸಿನ್ಕಾಯಿ ಖಾರ ಈ ಪಲ್ಯದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಒಂದು ಸ್ವಲ್ಪ ಘಾಟ್ ಹೋಗಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಒಂದು ಹೆಚ್ಚಿರುವಂಥ ಟೊಮೆಟೊನ ಹಾಕ್ಕೊಂಡು ಈ ಟೊಮೆಟೊ ಎಲ್ಲ ಕೂಡ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೋದು. ಇವತ್ತು ನಾನು ಇದನ್ನು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ. ನೀವು ಹಾಗೆ ಕೂಡ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೆ ಏನಂದರೆ ಸ್ವಲ್ಪ ಬೇಗ ಆಗುತ್ತೆ, ಕಾಳೆಲ್ಲ ಬೇಗ ಚೆನ್ನಾಗಿ ಬೆಂದಿರುತ್ತೆ ಅಂತ ಅಷ್ಟೇ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಮೊಳಕೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮಡಕೆ ಕಾಳು ಅದನ್ನು ಹಾಕ್ಕೋಬೇಕು. ಈ ರೀತಿ ಕಾಳುಗಳನ್ನ ನಾವು ಮೊಳಕೆ ಬರೆಸಿ ಉಪಯೋಗಿಸೋದ್ರಿಂದ ಅದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶಗಳಿರುತ್ತೆ. ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಕಾಳುಗಳಲ್ಲಿ ಹೇರಳವಾಗಿ ಪ್ರೋಟೀನ್ ಅಂಶ ಇರುತ್ತೆ. ನಿಮಗೆಲ್ಲ ಗೊತ್ತೇ ಇದ್ದಂಗೆ ಪ್ರೋಟೀನು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು ಅಂತ.
ಈ ರೀತಿಯ ಕಾಳುಗಳ ಪಲ್ಯನೋ ಅಥವಾ ಸಾಂಬಾರನೋ ವಾರದಲ್ಲಿ ಒಂದು ಸರಿ ಆದರೂ ಬಳಸೋದ್ರಿಂದ ನಮಗೆ ದೇಹಕ್ಕೆ ನ್ಯಾಚುರಲ್ಲಾಗಿ, ಈಗ ವೆಜಿಟೇರಿಯನ್ಸ್ ಆದರೆ ಅವ್ರಿಗೆ ಹೆಚ್ಚಿನ ಪ್ರೋಟೀನ್ ಸಿಕ್ತಂಗೆ ಕೂಡ ಆಗುತ್ತೆ. ಈ ಕಾಳೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆಗ ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ನಿಮಗೆ ಪಲ್ಯದ ಟೇಸ್ಟು ತುಂಬ ಚೆನ್ನಾಗಾಗತ್ತೆ. ಈಗ ಒಂದು 5 ನಿಮಿಷ ಫ್ರೈ ಮಾಡಿದ್ದಾಗಿದೆ. ಇದಕ್ಕೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಿ ಹುಚ್ಚೆಳ್ಳು, ಇದನ್ನು ಹಾಕ್ಕೋಬೇಕು. ಹಾಗೆ ಕಡಲೆಕಾಯಿ ಬೀಜದ್ದು ಪೌಡ್ರು ಕೂಡ ಇದಕ್ಕೆ ಸೇರಿಸ್ಕೊಂಡು ಈ ಎಲ್ಲದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹುಚ್ಚೆಳ್ಳು ಪುಡಿ ಮತ್ತು ಕಡಲೆಕಾಯಿ ಬೀಜದ ಪುಡಿ ಹಾಕೋದ್ರಿಂದನೇ ಈ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಕೊಡುವಂಥದ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಇದೆರಡನ್ನು ಮಿಸ್ ಮಾಡಿಬಿಡಿ. ಈಗ ಇದೆಲ್ಲ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದು ಸ್ವಲ್ಪ ಡ್ರೈ ಆಗಿ ಇಷ್ಟಪಡೋರು, ಅಂದರೆ ಉದುರು ಪಲ್ಯ ಥರ ಇಷ್ಟಪಡೋರು ಇದನ್ನು ಸ್ವಲ್ಪ ನೀರು ಹಾಕಿ ಕೂಡ ಬೇಯಿಸ್ಕೋಬೋದು. ಇಲ್ಲ ನಮಗೆ ರೊಟ್ಟಿಗೆ ಚಪಾತಿಗೆ ಎಲ್ಲ ಸ್ವಲ್ಪ ಗೊಜ್ಜು ರೀತಿ ಇರಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನೋರು ಇನ್ನೂ ಒಂದು ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ತೆಂಗಿನಕಾಯಿ ಇಷ್ಟಪಡೋ ಅಂಥವ್ರು ಒಂದು ಸ್ವಲ್ಪ ತೆಂಗಿನ ತುರಿ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಆದರೆ ಕಡಲೆಕಾಯಿ ಬೀಜ ಎಲ್ಲ ಹಾಕಿರೋದ್ರಿಂದ ಅದರ ಅವಶ್ಯಕತೆ ಇರಲ್ಲ. ಈಗ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ನನಗೆ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಹಾಕ್ಕೊಂಡು ನೀವು ಹಾಗೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ಅಂದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲಷ್ಟು ಕೂಗಿಸ್ಕೊಂಡ್ರೆ ನಿಮಗೆ ಮಡಕೆ ಕಾಳಿನ ಪಲ್ಯ ರೆಡಿಯಾಗಿಬಿಡುತ್ತೆ. ಒಂದು 10-15 ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಆದರೆ ಮೊಳಕೆ ಕಟ್ಟಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು 2 ದಿನದ ಮುಂಚಿನ ಪ್ರಿಪ್ರೇಷನ್ ಬೇಕಾಗತ್ತೆ ಅಷ್ಟೇ. ನಾನು ಇದೇ ರೀತಿ ಸುಮಾರು ಪಲ್ಯಗಳನ್ನ, ಕರಿಗಳನ್ನ ಈಗಾಗಲೇ ತೋರಿಸಿದ್ದೀನಿ. ಅದೆಲ್ಲದನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಹಾಗೆಯೇ ಇದೇ ರೀತಿ ಪಲ್ಯಗಳು ಅಥವಾ ಬೇರೆ ಯಾವುದಾದ್ರೂ ಅಡುಗೆಗಳು ಬೇಕು ಅಂತ ಇದ್ದರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಈಗ ನೋಡಿ ಒಂದು ಕೂಗಷ್ಟು ನಾನು ಕೂಗಿಸ್ಕೊಂಡಿದ್ದೀನಿ. ಪಲ್ಯ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆ ನೋಡ್ತಾ ಇದ್ದರೆ ಹಾಗೆ ಬೇಗ ಬೇಗ ಚಪಾತಿನೋ ರೊಟ್ಟಿನೋ ಮಾಡಿಕೊಂಡು ತಿನ್ಬಿಡೋಣ ಅಂತ ಅನಿಸುತ್ತಲ್ವ. ಮತ್ತು ಇನ್ನೇನಕ್ಕೆ ತಡ, ಬೇಗ ಮಡಕೆ ಕಾಳು ತನ್ನಿ, ನೆನೆಸಿ ಮೊಳಕೆ ಕಟ್ಟಿ ಬೇಗ ಬೇಗ ಪಲ್ಯ ಮಾಡ್ಕೊಳ್ಳಿ. ಹಾಗೆ ಮಡಕೆ ಕಾಳು ಸಿಗಲಿಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಇದೇ ರೀತಿ ಹೆಸರು ಕಾಳಿನಲ್ಲಿ ಕೂಡ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.